ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಾತ್ರೂಮ್ಗೆ ಹೋಗ್ತೀನಿ ಅಂತ ತಪ್ಪಿಸ್ಕೊಂಡು ಹೋಗಿದ್ದ ಕೈದಿಯನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಬೆಳಗಾವಿಯ ಕೋರ್ಟ್ ಆವರಣ ಪಕ್ಕದಲ್ಲಿ ಕೈದಿ ಅನಿಲ್ ಲಂಬುಗೋಳ ವಶಕ್ಕೆ ಪಡ್ಕೊಂಡಿರುವಂತದ್ದು. ಪೋಕ್ಸೋ ಕೇಸ್ನಲ್ಲಿ 20 ವರ್ಷ ಶಿಕ್ಷೆಗೆ ಒಳಪಟ್ಟಂತ ಕೈದಿ ತಪ್ಪಿಸ್ಕೊಂಡು ಬಿಟ್ಟಿದ್ದ. ಅನಾರೋಗ್ಯ ಹಿನ್ನೆಲೆ ಎಫ್ಎಂಸ್ ಆಸ್ಪತ್ರೆಗೆ ಕರೆ ತಂದಿದ್ದಾಗ ತಪ್ಪಿಸ್ಕೊಂಡಿದ್ದ. ನಿನ್ನೆ ಬಾತ್ರೂಮ್ಗೆ ಹೋಗಿ ಬರ್ತೇನೆ ಅಂತ ಹೇಳಿ ತಪ್ಪಿಸ್ಕೊಂಡ್ಬಿಟ್ಟಿದ್ದ. ಓಡ್ ಹೋಗಿದ್ದ ಕೈದಿಯನ್ನ ಮರಳಿ ಹಿಡಿಯುವಲ್ಲಿ ಪೊಲೀಸರು ಇದೀಗ ಯಶಸ್ವಿಯಾಗಿದ್ದಾರೆ. ಬೆಳಗ್ಗೆಯಿಂದಲೂ ನಿರಂತರವಾಗಿ ಹುಡುಕಾಡ್ತಾ ಇದ್ರು ಜೈಲಿನ ಸಿಬ್ಬಂದಿ. ಸಂಜೆ ವೇಳೆಗೆ ಬೆಳಗಾವಿ ನಗರದ ಕೋರ್ಟ್ ಆವರಣದ ಪಕ್ಕದಲ್ಲಿ ಪತ್ತೆಯಾಗಿರೋದು. ಬೆಳಗಾವಿ ನಗರದ ಹಿಂಡಲಗ ಪೊಲೀಸರಿಂದ ಕೈದಿಯನ್ನ ಮತ್ತೆ ವಶಕ್ಕೆ ಪಡ್ಕೊಂಡಿದ್ದಾರೆ. ಸೊ ನಿನ್ನೇನೋ ಅನಾರೋಗ್ಯ ಸಮಸ್ಯೆ ಇತ್ತು ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ಆ ಸಂದರ್ಭದಲ್ಲಿ ಇಲ್ಲೇ ವಾಶ್ರೂಮಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಯಾಮಾರಿಸಿ ತಪ್ಪಿಸ್ಕೊಳ್ಳಲಾಗಿತ್ತು. ಪೊಲೀಸರು ಕಾರ್ಯಾಚರಣೆಯನ್ನು ಬೆಳಗ್ಗೆಯಿಂದ ಮಾಡಿದ್ರು. ಸಂಜೆ ಅಷ್ಟೊತ್ತಿಗೆಲ್ಲ ತಗಲಾಕೊಂಡಿದ್ದಾನೆ. ಪೋಕ್ಸೋ ಕಾಯ್ದೆ ಏನು ಪ್ರಕರಣ ದಾಖಲಾಗಿತ್ತು, ಇದರ ಅಡಿಯಲ್ಲಿ 20 ವರ್ಷ ಶಿಕ್ಷೆಗೆ ಒಳಗಾಗಿದ್ದ. ಸೊ ಆ ಹಿನ್ನೆಲೆಯಲ್ಲಿ ಜೈಲಲ್ಲಿ ಇದ್ದ, ಆದರೆ ಹುಷಾರಿಲ್ಲ ನನಗೆ ಅಂತ ಹೇಳಿ ಎಸ್ಕೇಪ್ ಆಗೋ ಕೆಲಸವನ್ನು ಮಾಡಿದ್ದ. ಫೈನಲಿ ಅದನ್ನು ಮತ್ತೆ ಹಿಡಿಯೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಪೊಲೀಸರು. ಏನೋ ಕಟ್ಟಿದ್ದೈತಲ್ಲ. ನೋಡಿ, ಬೆಳಗಾವಿಯಲ್ಲಿ ಒಂದು ಘಟನೆ ನಡೆದಿತ್ತು. ಕೈದಿ ಎಸ್ಕೇಪ್ ಆಗಿದ್ದ. ಪೊಲೀಸರಿಗೆ ಚಳ್ಳೆಹಣ್ಣನ್ನು ತಿನ್ನಿಸಿ ಎಸ್ಕೇಪ್ ಆಗಿದ್ದ. ಸೊ ಸಹಜವಾಗಿ ಪೊಲೀಸರಿಗೆ ಆತಂಕ ಆಗ್ಬಿಟ್ಟಿತ್ತು. ಇದೇನಪ್ಪ ಹೀಗೆ ಹಾಸ್ಪಿಟ್ಲಿಗೆ ತೋರಿಸೋಣ ಅಂತ ಕರ್ಕೊಂಡು ಬಂದರೆ ಎಸ್ಕೇಪ್ ಆಗಿಬಿಟ್ಟಿದ್ದಾನಲ್ಲ ಅಂತ. ಆತ ಅಲ್ಲೇ ಕೋರ್ಟ್ನ ಪಕ್ಕದಲ್ಲಿ ಇದ್ದ ಅಂತೆ. ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಬೆಳಗ್ಗೆಯಿಂದ ಕಾರ್ಯಾಚರಣೆ ಮಾಡಿದಂಥ ಪೊಲೀಸರಿಗೆ ಸಂಜೆ ಅಷ್ಟೊತ್ತಿಗೆ ಸಿಕ್ಕಿದ್ದಾನೆ. ಸದ್ಯ ಆತನನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಅನಾರೋಗ್ಯ ಅಂತ ಹೇಳಿ ಆಸ್ಪತ್ರೆಗೆ ಕರ್ಕೊಬಂದಿರೋದು. ಆ ಸಂದರ್ಭದಲ್ಲಿ ಆತ ಎಸ್ಕೇಪ್ ಆಗುವಂಥ ಪ್ರಯತ್ನವನ್ನು ಮಾಡಿರುವಂಥದ್ದು. ಫೋಕ್ಸೋ ಪ್ರಕರಣದಡಿ ಈತನನ್ನು ಜೈಲಿಗೆ ಹಾಕಲಾಗಿತ್ತು. ತಪ್ಪು ಮಾಡುವಾಗ ಅರಿವಾಗೋದಿಲ್ಲ. ಯಾವಾಗ 20 ವರ್ಷ 10 ವರ್ಷ ಶಿಕ್ಷೆ ಪ್ರಕಟ ಆಗುತ್ತೋ ಆಗ ನರಕ ಅನಿಸುತ್ತೆ. ಒಂದ್ಸತಿ ಹೊರಗಡೆ ಹೋಗ್ಬಿಟ್ರೆ ಸಾಕು ಅಂತ ಅನಿಸುತ್ತೆ. ಅದಕ್ಕೆ ಅಡ್ಡದಾರಿ ಹಿಡಿದಿದ್ದು, ಎಸ್ಕೇಪ್ ಆಗುವಂಥ ಪ್ರಯತ್ನವನ್ನು ಮಾಡಿದ್ದಿದ್ದು. ಆದರೆ ಪೊಲೀಸರು ನಿರಂತರವಾಗಿ ಕಾರ್ಯಾಚರಣೆ ಮಾಡಿದ್ದಾರೆ. ಕೊನೆಗೆ ಈತನನ್ನು ಮತ್ತೆ ವಶಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಸಂಜೆ ಅಷ್ಟೊತ್ತಿಗೆಲ್ಲ ಕೈದಿಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಕಾರ್ಯಾಚರಣೆ ಹೇಗೆ ಮಾಡಿದ್ರು ಪೊಲೀಸರು? ನೀತಿ ಏನು ಬಾತ್ರೂಮ್ಗೆ ಹೋಗಿ ಬರೋದಾಗಿ ಹೇಳಿ ತಪ್ಪಿಸಿಕೊಂಡು ಹೋಗಿದ್ದಂತ ಕೈದಿಯನ್ನ ಮತ್ತೆ ಈಗ ವಶಕ್ಕೆ ಪಡೆಯಲಾಗಿದೆ ಅಂತ ಹೇಳ್ಬೋದು. ಪೋಸ್ಕೋ ಕೇಸ್ನಲ್ಲಿ ಶಿಕ್ಷೆಗೆ ಒಳಪಟ್ಟಂತ ಕೈದಿಯನ್ನ ಏನು ಮತ್ತೆ ಮತ್ತೆ ವಶಕ್ಕೆ ಪಡೆಯುವಲ್ಲಿ ಪೊಲೀಸ್ ಯಶಸ್ವಿಯಾಗಿದ್ದಾರೆ. ಇದು ಪ್ರಮುಖವಾಗಿ ಅನಾರೋಗ್ಯ ಹಿನ್ನೆಲೆಯಲ್ಲಿ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ಈತನನ್ನ ಚಿಕಿತ್ಸೆಗೆ ಕರ್ಕೊಂಡ್ ಬರಲಾಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಏನು ಕೈದಿ ಆದಂತ ಅನಿಲ್ ಏನಿದ್ದಾನೆ, ಅನಿಲ್ ಬಾತ್ರೂಮ್ಗೆ ಹೋಗಿ ಬರುವುದಾಗಿ ಒಂದು ಪೊಲೀಸ್ ಹೇಳ್ತಾನೆ. ಆಗ ಬೆಳಗ್ಗೆ 8:30ಕ್ಕೆ ಆತನನ್ನು ಬಾತ್ರೂಮ್ಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಏನು ಜೈಲ್ ಪೊಲೀಸರು. ಆದ್ರೆ ಒಂದು ಏನು ಬಾತ್ರೂಮ್ಗೆ ಹೋದಂತ ಸಂದರ್ಭದಲ್ಲಿ ಬಾತ್ರೂಮ್ ನಿಂದ ಒಂದು ಚಿಕ್ಕದಾದ ಒಂದು ಏನು ಕಿಟಕಿಯಿಂದ ಆತ ತಪ್ಪಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಾನೆ. ಆದ್ರೆ ಈ ಒಂದು ಬಾತ್ರೂಮ್ ತಪ್ಪಿಸಿಕೊಂಡಂತ ಕೈದಿ ಒಂದು ಬಿಮ್ಸ್ ಆಸ್ಪತ್ರೆ ಹೊರಗಡೆ ಹೋಗಿದ್ದಾನೆ ಅನ್ನೋ ಒಂದು ಆತಂಕ ಒಂದು ಜೈಲಿನ ಸಿಬ್ಬಂದಿ ಉಂಟಾಗುತ್ತೆ. ಆದ್ರೆ ಅವಾಗ ಪರಿಶೀಲನೆ ಮಾಡಿದಾಗ ಆತ ಏನಿದಾನೆ ಆರೋಪಿ ಸಂಜೆವರೆಗೂ ಕೂಡ ಅದೇ ಒಂದು ಬಿಮ್ಸ್ ಆಸ್ಪತ್ರೆ ಆವರಣದಲ್ಲೇ ಆತ ಒಂದು ಬಚ್ಚಿಟ್ಕೊಂಡಿರ್ತಾನೆ. ಆದ್ರೆ ಸಂಜೆ ಆದ ಬಳಿಕ ಆತ ಏನು ಕೋರ್ಟ್ ಬಳಿ ಹೋಗುವಂತ ಸಂದರ್ಭದಲ್ಲಿ, ಅಂದ್ರೆ ಬಿಮ್ಸ್ ಆಸ್ಪತ್ರೆ ಎದುರುಗಡೆನೆ ಕೋರ್ಟ್ ಆವರಣ ಇರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ಆತನನ್ನ ಪತ್ತೆ ಹಚ್ಚುವಲ್ಲಿ ಪೊಲೀಸ್ ಯಶಸ್ವಿ ಆಗ್ತಾರೆ. ಜೊತೆಗೆ ಆತನ ಮತ್ತೆ ವಶಕ್ಕೆ ಪಡೆದು ಈಗ ಮತ್ತೆ ಜೈಲಿಗೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಏನು ಹಿಂಡಲ್ಗ ಜೈಲಿನ ಪೊಲೀಸ್ ಚಳ್ಳೆ ಅನ್ನೋದು ತಿಳಿಸೋದಕ್ಕೆ ಏನಾದ ಪ್ರಯತ್ನ ಮಾಡಿದ ಆರೋಪಿ ಮತ್ತೆ ಏನು ಸಂಜೆ ಆಗೋಷ್ಟರಲ್ಲಿ ಮತ್ತೆ ಪೊಲೀಸ್ ತಗಲಾಕೊಂಡಿದ್ದಾನೆ. ಈತ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಈತ ಆರೋಪಿ ಈಗಾಗಲೇ ಆತನ ಶಿಕ್ಷೆ ಆಗಿರ್ತಕ್ಕಂಥದ್ದು. ಈತ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಒಂದು ಮಂಜರಿ ಗ್ರಾಮದ ನಿವಾಸಿ ಆಗಿರ್ತಕ್ಕಂಥದ್ದು. ಅಂದ್ರೆ ಎಷ್ಟು ಚಾಲಾಕಿ ಆಗಿದ್ದಾನೆ ಅನ್ನುವಂತ ಕೈದಿ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಈತನಿಗೆ 20 ವರ್ಷಗಳ ಕಾಲ ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ಆರೋಪಿ ಆಗಿರ್ತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು